ಎಲ್ರಿಗೂ ಜೈ ಭೀಮ್. ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇವತ್ತು ಅನೇಕ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು, ಇವತ್ತು ಬಹಳ ಮುಖ್ಯವಾಗಿ ವಸತಿ ಸಮಸ್ಯೆ. ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಭೂಮಿಗಳು ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಹೊರ ರಾಜ್ಯಗಳಿಂದ ಬಂದವರು ಇವತ್ತು ಆಕ್ರಮಿಸ್ಕೊಳ್ತಾ ಇದ್ದಾರೆ. ಇವತ್ತು ಊರು ಕಟ್ಟಿ ಊರು ಬೆಳೆಸಿ ಊರಲ್ಲಿ ವಾಸ ಮಾಡ್ತಾರಂಥ ಜನಕ್ಕೆ ಆ ಸರ್ಕಾರಿ ಭೂಮಿಗಳು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇವತ್ತು ಅಲ್ಲಿನ ವಾಸ ಮಾಡೋಂಥ ಬಡವರಿಗೆ ನಿವೇಶನಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿ ಸಿಗ್ತಾ ಇಲ್ಲ. ಇವತ್ತು ಇರ್ತಕ್ಕಂತಹ ಬಹುತೇಕ ಸರ್ಕಾರಿ ಗೋಮಾಳ ಜಮೀನುಗಳು ಬೇರೆಯವ್ರ ಪಾಲಾಗ್ತಾ ಇದೆ. ಯಾರು ದುಡ್ಡು ಕೊಡ್ತಾರೋ ಅವ್ರ ಹೆಸರುಗಳಿಗೆ ರಾಜಾರೋಷವಾಗಿ ಅಧಿಕಾರಿಗಳು ಅವ್ರ ಹೆಸರಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಬಹುತೇಕ ವಸತಿನ ಬಡವರಿಗೆ ನಿವೇಶನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಉಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ಸರ್ಕಾರಿ ಭೂಮಿಗಳನ್ನು ಉಳಿಸಬೇಕು ಅಧಿಕಾರಿಗಳು. ಯಾಕಂದರೆ ಇವತ್ತು ಅಧಿಕಾರಿಗಳು ಯಾರೂ ಕೂಡ ಬಡವ್ರ ಪರವಾಗಿಲ್ಲ. ಇವತ್ತು ಬಂದಿರತಕ್ಕಂತಹ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ನಿಜವಾಗೂ ನಾನು ಕ್ರಮ ತಗೊತೀನಿ, ಆದಷ್ಟು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ನಾನು ಸೂಕ್ತ ನಿರ್ದೇಶನ ನೀಡ್ತೀನಿ ಅಂತೇಳಿ ಹೇಳಿದ್ದಾರೆ. ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ, ಆ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಆ ಜಾಗದಲ್ಲಿ ನಾವೇ ನೇರವಾಗಿ ಹೋಗಿ ಕುಳಿತುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ಗಮನಕ್ಕೆ ತಂದಿದ್ದೀವಿ. ಇವತ್ತು ಅನೇಕ ನಮ್ಮ ಮುಖಂಡಗಳು, ನಮ್ಮ ಮಹಿಳಾ ಮುಖಂಡರಾದಂಥ ಶಕುಂತಲಮ್ಮವರು, ನಮ್ಮ ಕೃಷ್ಣಣ್ಣವರು, ಮತ್ತು ವೆಂಕಟೇಶ್ ಅವರು, ರಾಜಾಹುಲಿ ಅವರು, ಮತ್ತು ಜಯಲಕ್ಷ್ಮಮ್ಮವರು, ಅನೇಕ ಮುಖಂಡಗಳು ಇವತ್ತು ಈ ಭಾಗದಲ್ಲಿ ಬಂದಿದ್ದೀರಾ. ಇವತ್ತು ನಮ್ಮ ಬೇಡಿಕೆ ಇದೆ ಅದನ್ನು ನಾವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಆದಷ್ಟು ನಮಗೆ ಒಂದು ಸಭೆಯ ದಿನಾಂಕವನ್ನು ನಿಗದಿ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ. ಅದನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆದಷ್ಟು ಬೇಗ ನಾನು ಅದಕ್ಕೆ ಸಮಯನ ನಿಗದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಆ ಮನವಿಯನ್ನು ಈಡೇರಿಸ್ತಾ ಅಂತ ಒಂದು ಭರವಸೆ ಇದೆ. ಆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ಅದ್ರ ಬಗ್ಗೆ ನಾವೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡೋಣ ಅಂತ ಹೇಳ್ತಾ, ಇವತ್ತು ಈ ಒಂದು ಮನವಿ ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಬಂದು ಮಹಿಳೆಯರೆಲ್ಲ ಹೆಚ್ಚಾಗಿ ಬಂದಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಭೀಮ ವಂದನೆಯನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾರ ಅಧ್ಯಕ್ಷರು. ನಾವು ಇಲ್ಲಿ DC ಕಚೇರಿಗೆ ನಮ್ಮ ನಗರ ಜಿಲ್ಲೆಯಿಂದ ನಾವು ಸುಮಾರು ಜನ ಕೂಲಿ ಕಾರ್ಮಿಕರು ಮತ್ತು ಅವರು ದಿನಗೂಲಿ ಕಾರ್ಮಿಕರು, ಮನೆ ಕೆಲಸ ಮಾಡೋಂಥವ್ರು, ಗಾರೆ ಕೆಲಸಕ್ಕೆ ಹೋಗೋಂಥವ್ರು, ಇಂಥ ಜನಾಂಗದವ್ರು ಎಲ್ಲರೂ ಮತ್ತು ಮ್ಯಾನ್ಯುವಲ್ ಕ್ಯಾಬೇಜಸ್ ಕೂಡ ಇದರಲ್ಲಿ ಬಂದಿದ್ದಾರೆ. ಇಷ್ಟು ಜನನು ಇಲ್ಲಿ ಬಂದಿರೋದು ಕಾರಣ ಏನಂದರೆ ಸುಮಾರು 60-70 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಯಾವ ಥರದ್ದು ಮನೆಗಳಿಲ್ಲ, ಬಾಡಿಗೆ ಮನೇಲಿ ವಾಸ ಇದ್ದಾರೆ. ನಾವು ಇಷ್ಟು ವರ್ಷ ಕಾಲ ಮಾಡ್ತಾಯಿದ್ದೀವಿ, ನಮ್ಗೆ ಯಾವುದು ದಾರಿ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ನಮಗೆ ಕರ್ನಾಟಕ ಅಂತಾರೆ, ಬೇರೆ ವಲಸಿಗರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ನಮ್ಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ. ನಮಗೂ ಒಂದು ಜಾಗ ನಮ್ಗೆ ಕೊಡಲಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋಣ. ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಅವೆಲ್ಲ ಬಂದಿರೋದು. ಈ ಬಂದಿರೋದು ಕಾರಣದಿಂದ ನಾವು ಎಲ್ಲರೂ ಒಟ್ಟಾಗಿ ಬಂದಿದ್ದೀವಿ. ನಮಗೆ ಜಮೀನು ಬೇಕು, ನಮಗೆ ಸೈಟ್ ಕೊಡಬೇಕಾಗುತ್ತೆ. ಸೈಟ್ ಕೊಟ್ಬಿಟ್ಟು ನಾವು ನಮ್ಮ ಮಕ್ಕಳು ಬರೀ ಜೀವನ ನಡಿಬೇಕಂತಂದರೆ ನಮಗೆ ಸಹಾಯ ಮಾಡಲೇಬೇಕು. ಆದರೆ ಸಿದ್ದರಾಮಯ್ಯನವ್ರಿಗೆ ಒಂದು ನನ್ನಲ್ಲಿ ಮನವಿ, ನಮ್ಮ ಸಿದ್ದರಾಮಯ್ಯ ಸಾರ್ಗೆ ಕೂಲಿ ಕಾರ್ಮಿಕರು 60-70 ವರ್ಷದಿಂದ ವಾಸ ಮಾಡ್ತಾಯಿದ್ದಾರೆ. ಅವ್ರಿಗೂ ತಲತಲಾಂತರದಿಂದ ಇಲ್ಲೇ ಇದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಆಗಿದ್ದಾರೆ. ಆ ಮೊಮ್ಮಕ್ಕಳಾದರೂ ಕೂಡ ಅವ್ರಿಗೊಂದು ನೆಲೆ ಇಲ್ಲ. ಅಲ್ಲಿ ಬಾಡಿಗೆ ಮನೆಗಳಿಗೆ ಅಲ್ಲಲ್ಲಿ ಎತ್ತಂಗಡಿ ಮಾಡ್ತಾ ಇರ್ತಾರೆ, ಬಾಡಿಗೆ ಮನೆಯವರು ಖಾಲಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಜೀವನ ಮಾಡ್ತಾರೆ. ಅಂಥವ್ರಿಗೆ ದಯವಿಟ್ಟು ಈ ಜನಾಂಗಕ್ಕೆ ಏನೇ ಮಾಡಿ ಅವ್ರಿಗೆ ಜಾಗ ಕೊಟ್ಬಿಟ್ಟು ಸೈಟ್ ಕೊಟ್ಬಿಟ್ಟು ಅವ್ರಿಗೊಂದು ಮನೆಗಳು ಕಟ್ಸ್ಕೊಡ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದೇ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಹೋರಾಟದ ಮೂಲಕ ತಗೊಳ್ಬೇಕಂತ ನಮ್ಮೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡಿಕೊಂಡು ನಮ್ಮೆಲ್ಲ ಜನಾಂಗದವರಲ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಬಂದಿರೋದ್ರಿಂದ ನಾವು ಒಗ್ಗಟ್ಟಲ್ಲೇ ಇರ್ತೀವಿ. ಅದೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದಕ್ಕೆ ಈ ಥರ ಇರೋದ್ರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್.